Hey guys, welcome back to my YouTube channel Journey with Sudha Ranjit. ಸ್ವಾಮಿ ನಮಸ್ಕಾರ ಮಾಡಿ ನೀಟಾಗಿ. ಗುಡ್ ಮಾರ್ನಿಂಗ್. ಇಶು ಬೈಲಿ 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 ಬೈಲಿ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ. ಹ್ಯಾಪಿ ಬರ್ಡೇ ಈಶಾನ್. ಇಶು ಸುಮ್ಮನೆ ಹೇಳಿದ್ದು ಇವತ್ತು ನನ್ನ ಬರ್ಡೇ. ಇಶು ಹ್ಯಾಪಿ ಬರ್ಡೇ. ಥ್ಯಾಂಕ್ ಯು ಹೇಳ್ಬೇಕು ಚಿನಿ. ಹ್ಯಾಪಿ ಬರ್ಡೇ ಅಲ್ಲ. ಥ್ಯಾಂಕ್ ಯು ಹೇಳು. ನೀ ಐತೇನಾ? ಅಲ್ಲಿ ಮಮ್ಮ ಕಡೆ ನೋಡು. ಹ್ಯಾಪಿ ಬರ್ಡೇ ಇಶಾನ್. ಥ್ಯಾಂಕ್ ಯು ಮಮ್ಮ ಹೇಳ್ಬೇಕು. ಎಲ್ಲ ಹೋಗ್ತಾರ ದೇಶನ್ ಇವಾಗ? ಸ್ವಿಮ್ಮಿಂಗ್ ಪೂಲ್ ಮುಂಚೆ ಚಾಮಿ. ನಿನ್ ಹೇರ್ ಕಟ್ ಚೆನ್ನಾಯ್ತಾ? ಇಷ್ಟ ಆಯ್ತಾ ನಿಂಗೆ? ಹೆಂಗ್ ಕಾಣಿಸ್ತಾ ನೀನು? ಏನಂಗಂದ್ರೆ ಕಾಮನ್ ಅಲ್ಲ, ಪ್ರಾಬ್ಲಮ್. ನಿನ್ ಪ್ರಾಬ್ಲಮ್ ಏನು? ಕಾಮನ್ ಅಲ್ಲ, ಪ್ರಾಬ್ಲಮ್. ಪ್ರಾಬ್ಲಮ್ ನಾವ್ ಅವತ್ ಬಂದಾಗ ನಿಂತು ನೀರು ಅಲ್ಲ ಇಲ್ಲ ನೋಡು. ಐತೆ ನೀರು. ಅಲ್ಲ ಹಸು ಎಮ್ಮೆ. ಇದೇ ತಮಿಳ್ನಾಡಿಗೆ ಹೋಗೋದು ನೀರು. ನೀರು ಅಮ್ಮ ಇದಕ್ಕೆ. ಬ್ರಿಡ್ಜ್ ನೀರು ಹೋದ್ರೆ ಎಷ್ಟು ನೀರು ಆಚೆ ಹೋಗ್ತದೆ. ಸುಮ್ಮನೆ ಅಕ್ಕ ನಿಂತು. ಈಶಾನ್ ಬರ್ಡೇಗೆ ಅಂತ ನಾವು ಕಬಿನಿ ನೀರು ತರಾಗ ಹೋಗ್ತಾ ಇದ್ದೀವಿ. ಆನ್ ದ ವೇ ಹಾಗೆ ಮೈಸೂರಲ್ಲಿ ನಿಮಿಷಾಂಬ ಟೆಂಪಲ್ಗೆ ಹೋಗಿ ಆಮೇಲೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ವಿ. ಈ ಸೈಜ್ ಸಿರಿಗೆ ಅದು ಅವಳಿಗೂ ಅಷ್ಟೇ. ಸರಿ. ನಿರುತರ ಕಬಿನಿಯಲ್ಲಿ ಪ್ರೈವೇಟ್ ಪೂಲ್ ಇದೆ. ನಾವು ಬೆಳಿಗ್ಗೆ ಬೇಗ ಬಿಡಬೇಕಾದ್ರೆ ಮಕ್ಳಿಗೆ ಆಟ ಆಡೋಕ್ಕಂತ ವಾಟರ್ ಟ್ಯೂಬ್ಸ್ ಎಲ್ಲ ತೊಗೊಂಡಿದ್ವಿ. ಅದೆಲ್ಲ ಮರ್ತ್ಬಿಟ್ಟು ಮನೇಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ವಿ. ಹಾಗಾಗಿ ದೇವಸ್ಥಾನ ದರ್ಶನ ಎಲ್ಲ ಮಾಡಿಕೊಂಡು ಮೈಸೂರಲ್ಲಿ ಡೆಕೆತ್ಲಾನ್ಗೆ ಹೋಗಿದ್ವಿ. ಮೈಸೂರಲ್ಲಿ ಗರುಡ ಮಾಲ್ ಅಂತ ಇದೆ, ಅಲ್ಲಿ ಡೆಕೆತ್ಲಾನಲ್ಲಿ ವಾಟರ್ ಟ್ಯೂಬ್ಸ್ ತೊಗೊಂಡ್ವಿ. ಮೈಸೂರಿಂದ ಕಬಿನಿಗೆ ಜಸ್ಟ್ 1.5 hour. ನಾವು ನಿರುತರ ರೀಚ್ ಆಗೋಷ್ಟರಲ್ಲಿ ಅರೌಂಡ್ 1:15-1:30 ಆಗಿತ್ತು. ಬಂದಿದ್ದೇ ಗೊತ್ತಾಗಿಲ್ಲ, ಬೇಗನೆ ರೀಚ್ ಆದ್ವಿ. ನಾನು ಕಬಿನಿಗೆ ಬಂದಿರೋದು ಇದೇ ಫಸ್ಟ್ ಟೈಮು. ತುಂಬ ದಿನದಿಂದ ನಿರುತರ ಕಬಿನಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡ್ತಾ ಇದ್ವಿ, ಆಗಲೇ ಇಲ್ಲ. ಈ ಸಲ ಫೈನಲಿ ಈಶಾನ್ ಬರ್ಡೇಗೆ ಹೋಗೋಣ ಅಂತ ಬುಕ್ ಮಾಡ್ಕೊಂಡ್ವಿ. ರೂಮ್ಗೆ ಚೆನ್ನಾಯ್ತಾ ಇಶು? ಯಶು ಚೆನ್ನಾಗಿದ್ಯಾ? ರೂಮ್ ಚೆನ್ನಾಗಿದ್ಯಾ ಯಶು? ಕೈ ಸೋತೆ ಮಾಡ್ತಾ ಇರ್ತೀರ. ಓಕೆ
ಇದು ಲಿಲ್ಲಿ ಪೂಲ್ ಹಟ್ ಅಂತ ಒಂದು ಎಂಟೈರ್ ವಿಲ್ಲಾ, ಫುಲ್ ಪ್ರೈವೇಟ್ ಪೂಲ್ ಎಲ್ಲ ಫುಲ್ ನಮಗೆ ಆಗಿರುತ್ತೆ. ರೂಮ್ ತುಂಬ ಸ್ಪೇಷಿಯಸ್ ಆಗಿತ್ತು, ಕ್ಲೀನ್ ಆಗಿತ್ತು, ತುಂಬ ಹೈಜೀನ್ ಮೇಂಟೈನ್ ಮಾಡಿದರು. ಮತ್ತು ಪೂಲ್ ವ್ಯೂಗೆ ಈ ಥರ ಪ್ಯಾಡಿ ಫೀಲ್ಡು ಫುಲ್ ಗ್ರೀನರಿ ಆಗಿತ್ತು, ತುಂಬಾ ಚೆನ್ನಾಗಿತ್ತು. ಈಶು ಬರ್ಡೇ ಸ್ಪೆಷಲ್ಗೆ ಏನು ಊಟ? ಇಲ್ಲ ಸರಿಯಕ್ಕ, ಸಾಕು ಪಾಪ ಸಾಕು ಸಾಕೊಂಡಮ್ಮ. ಸರಿ. ಮಾರಾಣ ಕುತ್ಕೊಂಡ್ರಿ. ಓ ಕೃಷ್ಣ ಬುಡಿ ಈಶು ವಾವ್, ಸಮ್ಮರ್ ಆಗಿರೋದ್ರಿಂದ ಸಿರಿ ಮತ್ತು ಈಶಾನ್ ಫುಲ್ ಪೂಲಲ್ಲೇ ಎಂಜಾಯ್ ಮಾಡಿದ್ರು. ಈವ್ನಿಂಗ್ ಒಂದು 5 o'clockವರೆಗೂ ಪೂಲಲ್ಲೇ ಇದ್ದರು. ಅದಾದಮೇಲೆ ಫ್ರೆಶ್ ಅಪ್ ಆಗಿ ಹೈಟಿಗೆ ಹೋದ್ವಿ. ಹಾಗೆ ಅಲ್ಲಿ ಆ್ಯಕ್ಟಿವಿಟಿ ರೂಮ್ ಎಲ್ಲ ಆಯಿತು, ಅಲ್ಲೊಂದು ಸ್ವಲ್ಪ ನೋಡಿಕೊಂಡು ಆಮೇಲೆ ಎಷ್ಟು ವಿಲಾಸ್ ಇರ್ಬೋದು ಇದರಲ್ಲಿ? 4 or 6? 3. ಓ, ಈ ಕ್ಯಾಟಗರಿ 3 ವಿಲಾಸು. ಆಮೇಲೆ ಅದೊಂದು 3 ಇರ್ಬೋದಲ್ಲ ಅಲ್ಲ? ಇದು ಇದ್ರ ಥರ, ಇದು 2 ಫ್ಯಾಮಿಲಿ ಥರ. ಹಾಂ, ಹೌದು. ನಮ್ದಂತ್ರ ಕಾರ್ನರ್ ವಿಲ್ಲ ಚೆನ್ನಾಗಿ ಅನಿಸ್ತಾಯ್ತಲ್ಲ, ಡಿಸ್ಟರ್ಬೆನ್ಸೇ ಇರಲ್ಲ. ಓ, ಇದಂತ ಫ್ಯಾಮಿಲಿ ಅಲ್ಲ, 2 ಫ್ಯಾಮಿಲಿ ಇರ್ಬೋದು. ಹಾಂ, ಓ, ಅವಾಗಿಂದ ಅಲ್ಲಿಂದ ಕಾಣಿಸ್ತಾ ಇದ್ದಿದೆ ರೂಮು ಅಲ್ವಾ? ಆಕ್ಟಿವಿಟಿ ರೂಮ್ ಇದು. ನಡಿ ಹೋಗೋಣ. ಅವ್ನು ಮಾಡ್ತಾನೆ. ಒಂದು ಸತಿ ಅಷ್ಟೇ ಆಯ್ತಾ? ಟೀ ಬಂತು, ಟೀ ಕಾಫಿ. ಇಷ್ಟು ಬೂಸ್ಟ್ ಎಲ್ಲ ಐತೆ ನಿನಗೆ? ಬೂಸ್ಟ್
ಇದಿಲ್ಲೇ ಇರಲಿ, ಆರಿದ್ಮೇಲೆ ಆಮೇಲೆ ಕೊಡಿರಂತ, ಓಕೆನಾ? ಅದೇನದು? ಹೇಳ್ತೀನಿ ಅವನ್ಸಲ ಒಂದು ಕೊಡ್ತೀನಿ. ಬಾ. ಮುಳುಗಿಸ್ತೀನಿ ನೋಡಿ, ಹೆಂಗೆ ಮುಳುಗಿಸ್ತೀನಿ ಒಬ್ಬರನ್ನ. ಆಮೇಲೆ ನಮ್ಮ ಥರನೇ ಮಕ್ಳಿಗೂ ಅಷ್ಟೇ ಒಂಥರ ಚೆನ್ನಾಗೈತೆ ಇದು. ಇಶು ಮಳೆ ಬರ್ತೀಗ ಹಂಗೆ. ನೋಡು ಹೆಂಗ್ ಬರ್ತಾ ಇದೆ. ಚೆನ್ನಾಗಿದ್ಯಾ ರೆಸಾರ್ಟು? ನಿಂಗೆ ಇಷ್ಟ ಆಯ್ತಾ? ಬರ್ಡೇ ಚೆನ್ನಾಯ್ತಾ? ಡಿಡ್ ಯು ಎಂಜಾಯ್? Yes. ಇಶು ಕಟ್ ಮಾಡಲ್ಲ. ಬೇಡ, ಯಾಕೆ? ಇನ್ನು ಸ್ವಲ್ಪ ತಿರು. ಏನಂತ ವಿಶ್ ಮಾಡ್ಕೊಂತೀಯ ಇಶು? ಯಾಕೆ ಅಮ್ಮ? ಏನಂತ ಪ್ರೇ ಮಾಡ್ತೀಯ ಇವಾಗ ಕೇಕ್ ಕಟ್ ಮಾಡಕ್ ಮುಂಚೆ? ಏನಂತ ಪ್ರೇ ಮಾಡ್ತೀವಿ? ಕಟ್ ಮಾಡಲ್ಲ. ನೆನ್ನೆ ಏನಂತ ಕೇಳ್ಕೊಂಡೆ ಕೇಕ್ ಕಟ್ ಮಾಡಕ್ ಮುಂಚೆ? ಇಶು ಇಶು ಅಂದೆ. ಇವಾಗ ಏನ್ ಮಾಡ್ಕೊತೀಯ? ನಮ್ಮಪ್ಪ ಕೊತ್ತಂಬರಿ ಬೀಜ ಅನ್ನ. ಏನು? ಇವಾಗ ಏನಂತ ಪ್ರೇ ಮಾಡ್ತೀಯ ಇಶು? ನಮ್ಮಪ್ಪ ಕೊತ್ತಂಬರಿ ಬೀಜ ಅನ್ನ. ಜಾಸ್ತಿ ಏನ್ ಕೊಡ್ಬೇಕು ಇಶು? ಕೈ ಹಿಡ್ಕೋ, ಕೈ ಹ್ಞೂ ಆಯ್ತು. ಕೈ ಕೈ ಮುಕ್ಕೊಂಡಿಲ್ಲ. ಹಿಂಗೆ ಚಾಣಿ ಮುಗ್ದು. ಎಲ್ಲ ದಮ್ ಅಂತ ಐತೆ ಅದೇ. ಕಟ್ ಮಾಡು, ಹಿಂಗೆ ಕಟ್ ಮಾಡು. ಹ್ಯಾಪಿ ಬರ್ತ್ಡೇ ಈಶಾನ್. ಇನ್ನೂ ಕಟ್ ಮಾಡು. ಕಟ್ ಮಾಡಿ, ಇನ್ನೊಂದ್ಸತಿ ಕಟ್ ಮಾಡು, ಇನ್ನೊಂದ್ಸತಿ ಕಟ್ ಮಾಡು. ಇರು, ಇವಾಗ ಯಾಕೆ ತಿನ್ಸ್ತೀಯ? ಅಕ್ಕ ಕೈಸಿಯ ಫಸ್ಟ್. ಇಲ್ಲ ಇಲ್ಲ ಅಂದ ಇಲ್ಲ. ಕೇಕ್ ಇದು ಮಾತ್ರ ಕೊಡೋದು, ಕಲರ್ ಬೇಡ. ನೀನು ತಿನ್ನಿಸ್ತೀನಿ ಇಶು. ಇದು ಪಾಪ ತಿನ್ಸಿದ್ದು. ಅಲ್ಲಿ ಪಕ್ಕದಲ್ಲಿ ನಿಂಚು. ಈ ಕಡೆ ಇಶಾನ್. ಈಶು ಭಯ ಆಗ್ತಿದ್ಯಾ? ನಂಗೆ ಗೊತ್ತು ಭಯ ಆಗ್ತಿದೆ ಅಂತ, ಅದಕ್ಕೆ ತಾನೇ ನಿನ್ನ ಮೇಲೆ ಕುತ್ಕೊಂಡಿರೋದು. ಓ ಅವ್ನು ಕತ್ಲುಗೆ. ಒಟ್ಟಲ್ಲಿ ಮಕ್ಳಿಗೆ ಇಷ್ಟೊತ್ತಿನಲ್ಲಿ ಸ್ವಲ್ಪ ನಡೆಯೋಕ್ಕೆ ಕಷ್ಟ ಅಲ್ಲ? ಬರ್ಡೇ ಕೇಕ್ ರೆಸಾರ್ಟಲ್ಲೇ ಆರ್ಡರ್ ಮಾಡಿದ್ವಿ. ಡಿಸೈನರ್ ಕೇಕ್ ಎಲ್ಲ ಆಗಲ್ಲ, ಇದೇ ಸಿಗೋದು ಅಂತ ನಾರ್ಮಲ್ ಕೇಕ್ ಒಂದು 1/2 kg ಕೊಟ್ಟಿದ್ರು. ಅವ್ನ 3rd ಬರ್ಡೇ ಅಂತ ನಾವು ಫಾಯಿಲ್ ಬಲೂನ್ ಎಲ್ಲನೂ ತೊಗೊಂಡು ಹೋಗಿದ್ವಿ. ಅದರಲ್ಲಿ ಒಂದೆರಡು ಫೋಟೋಸ್ ಎಲ್ಲ ತೆಗೆದ್ಬಿಟ್ಟು ಕೇಕ್ ಎಲ್ಲ ಕಟ್ ಮಾಡಿದಾದ್ಮೇಲೆ ಡಿನ್ನರ್ಗೆ ಬಂದ್ವಿ. ಮಮ್ಮ ಪಪ್ಪ ಡಾನು ಅಜ್ಜ. ಚಲೋ. ಬೇಗ ಮಾಡ್ಕೊಂತೀಯ ಚಿನ್ನಿ? ಬಾಯ್, ಗುಡ್ ನೈಟ್. ಗುಡ್ ನೈಟ್, ಹ್ಯಾವ್ ಸ್ವೀಟ್ ಡ್ರೀಮ್ಸ್. ಬ್ಲಾಂಕೆಟ್ ಐತಾ? ಅಲ್ಲಿ ಕೊಕ್ಕೈತೆ. ಒಗ್ಗೈತೆ ಸ್ಪ್ರೇ ಹೊಡೆದವ್ರೆ. ಬೆಳಿಗ್ಗೆಯಿಂದ ಫುಲ್ ಬಿಸಿಲಿತ್ತು. ನೈಟ್ ಅರೌಂಡ್ 9 o'clock ಹಂಗೆ ಮಳೆ ಸ್ಟಾರ್ಟ್ ಆಯಿತು. ತುಂಬ ಚೆನ್ನಾಗಿತ್ತು ನೈಟ್ ವೆದರು. ಡೇ ಟೈಮ್ ಎಲ್ಲ ಅಷ್ಟು ಬಿಸಿಲಿದ್ರೂ ನೈಟು ತುಂಬಾ ಕೂಲ್ ಆಗಿತ್ತು. ಸೊ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ನೆಕ್ಸ್ಟ್ ವ್ಲಾಗ್ ಇದೇ ಕಂಟಿನ್ಯೂಷನ್ ಆಗಿರುತ್ತೆ. ತುಂಬ ಲೆಂತಿ ಆಗಿರುತ್ತೆ ಅಂತ ನಾನು ಪಾರ್ಟ್ 2 ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.